ಇವತ್ತು ಬಹುದೊಡ್ಡ ಬೆಳವಣಿಗೆ ಆಗಿರುವಂತದ್ದು ರಾಜಕೀಯ ವಲಯದಲ್ಲಿ ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ಈಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಲೈವ್ ಕೊಡೋದಕ್ಕೆ ಇದ್ರ ಬಗ್ಗೆ ಮೊದಲಿಗೆ ನಾನು ನಾಗೇಂದ್ರ ಬಾಬು ಹತ್ರ ಹೋಗ್ತೀನಿ ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಇವತ್ತು ಹಾಲಿ ಮತ್ತು ಮಾಜಿ ಸಿಎಂಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಲಾಯರ್ ಹೇಳ್ತಾ ಇದ್ರು ಕೇಳಿಸ್ಕೊಳ್ತಾ ಇದ್ರು ಏನಾಗ್ಬೋದು ಮುಂದೆ ಅಂತ ಓಕೆ ಇಲ್ಲಿವರೆಗೂ ಹಿಂಗಾಯ್ತು ಮುಂದೆ ಏನಾಗ್ಬೋದು ಅಂತ ಈಗ ದಿವಿತ್ ನೋಡಿ ಇವತ್ತು ಬೆಳಗ್ಗೆ 10:00 ಧಾರವಾಡದ ಹೈಕೋರ್ಟ್ನ ಪೀಠದಲ್ಲಿ ಒಂದು ಏನು ತೀರ್ಪು ಹೊರಬೀಳುತ್ತೆ ಅಂತೇಳಿ ಆದೇಶ ಯಾವ ರೀತಿಯಾಗಿ ಹೊರಬೀಳುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾದು ಕುಂತಿದ್ರು ಮೊದಲಿಗೆ ಹಾಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಮೇಲೆ ಇದ್ದಂತ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಈಗ ಆಲ್ರೆಡಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಈ ಹಿಂದೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರಂತೆ ಹೈಕೋರ್ಟ್ CIDಗೆ ಒಂದು ಸೂಚನೆ ಕೊಟ್ಟಿತ್ತು ಅವರನ್ನ ಅರೆಸ್ಟ್ ಮಾಡಬಾರದು ಅಂತೇಳಿ ತನಿಖೆಯನ್ನು ನಡೆಸೋದಕ್ಕೆ ಸೂಚನೆ ಕೊಟ್ಟಿತ್ತು ತನಿಖೆಯನ್ನ ಮಾಡಿದಂತಹ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಅದಾದ ಬಳಿಕ ಮತ್ತೊಮ್ಮೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಪರ ವಕೀಲರು ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ನ ಪೀಠ ಇವತ್ತು ಆದೇಶವನ್ನ ಕಾಯ್ದಿರಿಸಿತ್ತು ಆದ್ರೆ ಇವತ್ತು ಒಂದು ಆಂಟಿಸಿಪೇಟ್ ಬೇಲ್ ವಿಚಾರವಾಗಿ ಕೂಡ ತೀರ್ಪನ್ನ ಕೊಡ್ತೀವಿ ಅಂತೇಳಿ ಆದೇಶವನ್ನ ಕಾಯ್ದಿರಿಸಿತ್ತು ಹಾಗಾಗಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಂದ್ರೆ ಅವರನ್ನ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಕೊಟ್ಟಿದ್ದು ಆದ್ರೆ ಈಗ ಏನು ಟ್ರಯಲ್ ಆರಂಭ ಆಗ್ಬೇಕಾಗಿತ್ತು ಆ ಟ್ರಯಲ್ಗೆ ಎಲ್ಲೋ ಒಂದ್ ಕಡೆ ಅದು ತಡೆ ಆಗುತ್ತಾ ಅನ್ನುವ ಒಂದಷ್ಟು ಟೆನ್ಷನ್ ಅಲ್ಲಿ ಇದ್ರು ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ ಈಗ ಟ್ರಯಲ್ ತನ್ನ ಪಾಡಿಗೆ ಕೋರ್ಟ್ ನಲ್ಲಿ ಏನು ಕಲಾಪಗಳು ಪ್ರಕ್ರಿಯೆಗಳು ನಡೆಯಬೇಕು ಆ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಅಂತ ಹೇಳ್ಬೇಕಾಗುತ್ತೆ ಇದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರ ಆದ್ರೆ ಮತ್ತೊಂದು ಬಹಳ ಪ್ರಮುಖವಾಗಿ ಮೂಢ ಹಗರಣದ ವಿಚಾರವಾಗಿ ಇವತ್ತಿನ ತೀರ್ಪು ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಒಂದು ಲೆಕ್ಕಾಚಾರಗಳೇ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಒಂದು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬಂದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ಬಂದ್ರೆ ಅವರ ವಿರುದ್ಧವಾಗಿ ಬಂದ್ರೆ ಅವರ ಸಿಎಂ ಕುರ್ಚಿನೇ ಅಲಗಾಡುವಂತ ಸಾಧ್ಯತೆ ಇರುತ್ತೆ ಅವರು ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ FIR ದಾಖಲಾಗುತ್ತೆ CBI ತನಿಖೆಗೆ ಅವರು ವಿಚಾರಣೆಗೆ ಹೋಗ್ಬೇಕಾಗತ್ತೆ ಈ ತರದ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಆದ್ರೆ ಅಲ್ಲೂ ಕೂಡ ಹಾಲಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಹೈಕೋರ್ಟ್ನ ಧಾರವಾಡ ಪೀಠ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಅಂದ್ರೆ ಇಲ್ಲಿ ಅವರು ಉತ್ತರವನ್ನ ಕೊಟ್ಟಿರೋದು ಲೋಕಾಯುಕ್ತ ತನಿಖೆಯನ್ನ ಮಾಡ್ತಿರೋದು ನಿಯಮಾವಳಿಗಳ ಅನುಸಾರವಾಗಿ ತನಿಖೆಯನ್ನ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ CBIಗೆ ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಏನು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತ ಅರ್ಜಿಯನ್ನ ತಿರಸ್ಕಾರ ಮಾಡೋ ಮೂಲಕ ಮತ್ತೊಮ್ಮೆ ಈಗ ಲೋಕಾಯುಕ್ತ ಜೊತೆಗೆ ED ತನಿಖೆ ಅದ್ರ ಪಾಡಿಗೆ ಅದು ತನಿಖೆ ನಡೆಯುವಂತೆ ಒಂದು ರೀತಿಯಲ್ಲಿ ಕೋರ್ಟ್ ಒಂದು ಆದೇಶವನ್ನ ಕೊಡೋ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ನೋಡಿ ಮುಂದೆ ಏನಾಗುತ್ತೆ ಅಂತಂದ್ರೆ ಎರಡೂ ಪ್ರಕರಣದಲ್ಲೂ ಕೂಡ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ನೋಡಿ ಒಂದು ಕಡೆ ಯಡಿಯೂರಪ್ಪ ಪರ ವಕೀಲರು ಈಗ ಏನು ತಾವು ಹಾಕಿದಂತ ಅರ್ಜಿ ಏನಿತ್ತು ಅದು ತಿರಸ್ಕೃತಗೊಂಡಂತ ಹಿನ್ನೆಲೆಯಲ್ಲಿ ಅಂದ್ರೆ FIR ರದ್ದು ಕೋರಿಯನ್ನು ಹಾಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮೇಲ್ಮನವಿ ಕೂಡ ಹೋಗ್ಬೋದು ಮತ್ತೊಂದು ಕಡೆ ಅದೇ ವಿಚಾರದಲ್ಲಿ ಅದೇ ಪ್ರಕರಣದಲ್ಲಿ CID ತನಿಖಾ ತಂಡ ಕೂಡ ಈಗ ಏನು ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಅದನ್ನ ರದ್ದು ಕೋರಿ ಅವರು ಕೂಡ ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ ಕಂಡು ಬರುತ್ತೆ ಮತ್ತೊಂದು ಮೂಢ ಹಗರಣದ ವಿಚಾರವಾಗಿ ಕೂಡ ನೀವು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಮೂಢ ಹಗರಣದಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ಹೇಳ್ತಾ ಇದ್ರು ಇಲ್ಲಿ ಯಾವುದೇ ಡೌಟ್ ಬೇಡ ನಾವು 100% ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೇ ಮಾಡ್ತೀವಿ ಅಂತೇಳಿ ಇಲ್ಲಿ ಅವರ ವಾದ ಆಗಿದ್ದು ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಅವರು ಫ್ರೀ ಆಗಿ ಅವರು ತನಿಖೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ಅವರ ಮೇಲೆ ಪ್ರಭಾವಗಳು ಇರುತ್ತೆ ಹಾಗಾಗಿ ಇಲ್ಲಿ ಲೋಕಾಯುಕ್ತ ತನಿಖೆ ಬೇಡ ನಮಗೆ CBIಗೆ ಕೊಟ್ರೆ ಒಳಿತು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದ್ದ ಸಂದರ್ಭದಲ್ಲಿ ವಾದ ಪ್ರತಿವಾದಗಳನ್ನ ಕೂಡ ಗಮನಿಸಿದ್ವಿ ದಿವಿತ್ ಆಗ ಒಂದಷ್ಟು ವಿಚಾರಗಳು ಲೋಕಾಯುಕ್ತದ ಮೇಲೆ ರಾಜಕಾರಣಿಗಳ ಪ್ರಭಾವ ಇದೆ ಹಾಗಾಗಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ವಾದವನ್ನ ಮಂಡಿಸಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಪರ ವಕೀಲರು ಕೂಡ ತಮ್ಮ ಪ್ರತಿವಾದವನ್ನ ಮಂಡಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಕೊಟ್ಟಾಗ ಇವರೇ ಒಪ್ಕೊಂಡಿದ್ರು ಅದಾದ ಬಳಿಕ ಲೋಕಾಯುಕ್ತಗೆ ತನಿಖೆ ನಡೆಸೋದಕ್ಕೆ ಲೋಯರ್ ಕೋರ್ಟ್ ಆದೇಶವನ್ನ ಕೊಟ್ಟ ಬಳಿಕ ಅಲ್ಲಿ FIR ಆದ ಬಳಿಕ ಇವರು ಒಂದು ವಾರದ ಬಳಿಕ ಇವರು ಬಂದು ಮೊದಲಿಗೆ ಲೋಕಾಯುಕ್ತ ತನಿಖೆನ ಇವರೇ ಒಪ್ಕೊಳ್ತಾರೆ ಅದಾದ ಬಳಿಕ ನಮಗೆ ಲೋಕಾಯುಕ್ತದ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ CBIಗೆ ಕೊಡಿ ಅಂತ ಹೇಳಿ ಈಗ ಇವರು ಅರ್ಜಿಯನ್ನ ಸಲ್ಲಿಸಿರೋದು ಎಲ್ಲ ಒಂದ್ ಕಡೆ ಇದು ಇದರಲ್ಲಿ ನೈಜಾಂಶತೆ ಕಂಡು ಬರ್ತಾ ಇಲ್ಲ ಅಂತೇಳಿ ಅವರು ವಾದವನ್ನ ಕೂಡ ಮಾಡಿದ್ರು ಹಾಗಾಗಿ ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಈಗ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು ದಿವಿತ್ ಓಕೆ ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿದ್ರಿ ಮತ್ತೊಂದ್ ಕಡೆ DV ಕಮ್ಮಾರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ DV ಕಮ್ಮಾರ್ ಈಗ ನೋಡಿ ಒಂದ್ ಕಡೆ ಘಟಾನುಘಟಿ ನಾಯಕ ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷ ಇಬ್ಬರಿಗೂ ಕೂಡ
ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಇದು ರಾಜಕೀಯವಾಗಿ ಹೇಗೆಲ್ಲ ಮುಂದೆ ಬೆಳವಣಿಗೆಗಳಾಗ್ಬೋದು ಅಂತಂದ್ರೆ ವಿಪಕ್ಷಗಳು ಇದನ್ನ ಯಾವ ರೀತಿ ತೆಗೆದುಕೊಳ್ಬಹುದು, ವಿಪಕ್ಷದ ರಿಲೀಫ್ ಅನ್ನ ಆಡಳಿತ ಪಕ್ಷ ಯಾವ ರೀತಿ ತಗೊಳ್ಬಹುದು, ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅಂತ ವಿವರಿಸ್ತಾ ಹೋಗೋದಾದ್ರೆ. ದಿವಿತ್, ಏನು ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಎರಡು ಮಹತ್ವದ ತೀರ್ಪುಗಳಾದವು. ಏನು ಮಾಜಿ ಸಿಎಂ ಮತ್ತು ಹಾಲಿ ಸಿಎಂಗೆ ಸಂಬಂಧಪಟ್ಟಂತ ಈ ತೀರ್ಪುಗಳಂದ್ರೆ ಈ ತೀರ್ಪಿನ ಮೇಲೆ ಕೇವಲ ಕಾನೂನಾತ್ಮಕ ಪ್ರಕ್ರಿಯೆಗಳು ಮಾತ್ರವಲ್ಲ, ಇದರ ಹಿನ್ನೆಲೆ ಅಂದರೆ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಸಾಕಷ್ಟು ನಂತರ ಲೆಕ್ಕಾಚಾರಗಳು ಹಾಕಲಾಗಿತ್ತು. ರಾಜಕೀಯಕ್ಕೆ ಸಂಬಂಧಪಟ್ಟಂತ ಯಾವ ರೀತಿ ಪರಿವರ್ತನೆಗಳಾಗ್ತಾವ ಅನ್ನೋದ್ರ ಬಗ್ಗೆ ಕೂಡ ಅಂದ್ರೆ ಸಾಕಷ್ಟು ಏನಂತಂದ್ರೆ ಇದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಅದ್ರಾಗ ಇಬ್ಬರಿಗೂ ಕೂಡ ಏನಂದ್ರೆ ರಿಲೀಫ್ ಸಿಕ್ಕಿದ ಹಿನ್ನೆಲೆ ಅಂತಾರೆ, ಈ ರಿಲೀಫ್ನ ಹಿನ್ನೆಲೆ ಅಂದ್ರೆ ಯಾವ ರೀತಿ ಮತ್ತೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆ ಆಗ್ತಾವ ಅನ್ನೋದು ನೋಡಬಹುದಾಗಿದೆ. ಪ್ರಮುಖವಾಗಿ ಏನಾದರೂ ಸಿಬಿಐ ತನಿಖೆಗೆ ಅವಕಾಶ ಸಿಕ್ಕಿದ್ರೆ ಅಂತಾರೆ ರಾಜ್ಯ ಮಟ್ಟದಲ್ಲಿ ಮತ್ತೊಂದು ದೊಡ್ಡ ಪ್ರಕರಣ ಇದಾಗ್ತಾ ಇತ್ತು. ಒಂದು ಹಾಲಿ ಸಿಎಂ ಮೇಲೆ ಒಂದು ಪ್ರಕರಣ, ಒಂದು ಸಿಬಿಐ ತನಿಖೆಗೆ ವಹಿಸುವಂತ ಒಂದು ಪ್ರಕರಣ ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗ್ತಾ ಇತ್ತು. ಇದರಿಂದಾಗಿ ಸಾಕಷ್ಟು ರಾಜಕೀಯ ಸ್ಥಿತ್ಯಂತರಗಳ ಬದಲಾವಣೆಗಳಾಗ್ತಾ ಇದ್ವು. ಆದ್ರೆ ಈಗ ಏನೋ ಒಂದು ರಿಲೀಫ್ ಸಿಕ್ಕಿದೆ. ಈ ರಿಲೀಫ್ ಸಿಕ್ಕ ಹಿನ್ನೆಲೆ ಏನಂತಂದ್ರೆ ಯಾವ ರೀತಿ ರಾಜಕೀಯ ಬದಲಾವಣೆಗಳಾಗಬಹುದಾಗಿತ್ತು ಆ ಬದಲಾವಣೆಗಳೆಲ್ಲವೂ ಕೂಡ ಈಗ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸುವುದಕ್ಕೂ ಕೂಡ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರ ತಂಡ ಈಗಾಗಲೇ ಸರ್ಟಿಫೈ ಕಾಪಿ ಸಿಗಬೇಕಾಗಿದೆ. ಆ ಕಾಪಿ ಸಿಕ್ಕ ನಂತರ ನಾವೇನಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮೇಲ್ಮನವಿಯನ್ನು ಕೂಡ ಸಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ರು. ಸದ್ಯಕ್ಕಂತೂ ಏನಂತಂದ್ರೆ ಈಗಿರುವಂತ ಸಂದರ್ಭದಲ್ಲಿ ಇಬ್ಬರಿಗೆ ಕೂಡ ಒಂದು ರಿಲೀಫ್ ಸಿಕ್ಕಿದೆ ಅಂತ. ಇನ್ನು ಸಿದ್ದರಾಮಯ್ಯ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಮಧ್ಯಂತರ ವರದಿಯನ್ನು ಸಲ್ಲಿಸಿರುವಂತಹ ಲೋಕಾಯುಕ್ತರು ತನಿಖೆಗೆ ಮುಂದೆ ಅವಕಾಶವನ್ನು ಕೂಡ ಕೇಳಿದ್ರು. ತನಿಖೆ ಮುಂದುವರಿಸೋದಕ್ಕೆ ಈಗಾಗಲೇ ಕೋರ್ಟ್ ಕೂಡ ಅವಕಾಶವನ್ನು ನೀಡಿದೆ ಅಂತಾರೆ. ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತ ಒಂದು ಏನು ತನಿಖೆ ಇದೆ, ಇನ್ನೂ ಕೂಡ ಏನಂತಾರೆ ಅರ್ಧ ತನಿಖೆ ಆಗಿದೆ. ಈ ತನಿಖೆ ಪೂರ್ಣಗೊಳ್ಳುವ ಪ್ರಕ್ರಿಯೆ ಕೂಡ ಈಗ ಒಂದು ಮುಂದಿನ ಅನುಮತಿಯನ್ನು ಕೂಡ ಈಗಾಗಲೇ ಕೋರ್ಟ್ ಕೊಟ್ಟಿರುವ ಹಿನ್ನೆಲೆ ಅಂತಂದ್ರೆ ಲೋಕಾಯುಕ್ತ ತನಿಖೆ ಮಾತ್ರ ಇದ್ರೆ ಸದ್ಯಕ್ಕೆ ಮುಂದುವರಿತಾ ಇದೆ. ಲೋಕಾಯುಕ್ತ ತನಿಖೆಯಲ್ಲಿ ಈ ಮುಂದೆ ಏನೇನಾಗುತ್ತೆ ಅನ್ನೋದನ್ನ ಆಧರಿಸಿ ಏನಂತಾರೆ ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಅಂದ್ರೆ ಮುಂದೆ ನಿರ್ಧಾರಗಳಾಗಬಹುದಾದಂತಹ ಸಾಧ್ಯತೆಗಳಿದೆ. ದ್ವಿತ್. ಓಕೆ, ಥ್ಯಾಂಕ್ ಯು ಡಿ.ವಿ. ಕಮಾರ್ ಹಾಗೂ ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇಬ್ಬರು ನಾಯಕರಿಗೂ ಕೂಡ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ. ಇದರಿಂದ ರಾಜಕೀಯ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ತಟಸ್ಥವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲ ಅಂತಂದಿದ್ರೆ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಓಕೆ, ಇವತ್ತು ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳಿಗೆ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗೋದಿಲ್ಲ, ಶುಭ ಶುಕ್ರವಾರ ಅವರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಬ್ಬರು ಪ್ರಭಾವಿ ನಾಯಕರಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ. ಹಾಲಿ ಮಾಜಿ ಸಿಎಂಗಳಿಗೆ ಗುಡ್ ನ್ಯೂಸ್. ಸಿದ್ದರಾಮಯ್ಯ ಬಿಎಸ್ವೈಗೆ ಶುಭ ಶುಕ್ರವಾರ ಇವತ್ತು. ಸಿಬಿಐ ತನಿಖೆ ಕುಣಿಕೆಯಿಂದ ಸಿದ್ದರಾಮಯ್ಯ ಒಂದು ಕಡೆ ಪಾರಾಗಿದ್ದಾರೆ. ಮೂಡ ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ವಜಾಗೊಂಡಿದೆ. ಮತ್ತೊಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಸಂಕಷ್ಟ ಎದುರಾಗಿತ್ತು. ಈಗ ಬಿಎಸ್ವೈ ನಿರಾಳರಾಗಿದ್ದಾರೆ. ಸದ್ಯ ಬಂಧನದಿಂದ ಬಚಾವಾಗಿದ್ದಾರೆ ಯಡಿಯೂರಪ್ಪ. ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು, ದೇಶವ್ಯಾಪಿ ಹೆಸರು ಮಾಡಿದ್ದು ಮೂಡ ಹಗರಣ. ಸಿದ್ದರಾಮಯ್ಯನವರ ಮೂಡ ಹಗರಣ ಲೋಕಾಯುಕ್ತದಲ್ಲಿ ತನಿಖೆ ಭರದಿಂದ ಸಾಗ್ತಾ ಇತ್ತು. ಈ ಬೆನ್ನಲ್ಲಿ ಅವರು ಮಾಡಿರುವಂತ ತನಿಖೆಯ ವರದಿಯ ಅನುಸಾರ ಸಿಬಿಐಗೆ ಹೋಗುವಂತ ಅಗತ್ಯತೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಸಿಬಿಐಗೆ ಹೋಗೋದನ್ನ ತಡೆಗಟ್ಟಿರುವಂಥದ್ದು. ಇದರಿಂದ ಸಿಎಂ ತನ್ನ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸರ್, ನಾವು ಮನವರಿಕೆ ಮಾಡಿಕೊಡಿದ್ವಿ. ಏನು ಲೋಕಾಯುಕ್ತರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಿಲ್ಲ ಅಂತೇಳಿ. ಆದರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನ ಖಂಡಿತವೂ ನಾವು ಮಾಡೇ ಮಾಡ್ತೀವಿ. ಹೌದು ಸರ್. ಅಲ್ಲ ಅದೇ ಸರ್, ಆ ಅಂಶನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲೋ ಅನ್ನೋದನ್ನು ನಾವು ತೀರ್ಪನ್ನು ಓದಿದ ನಂತರ ಗೊತ್ತಾಗುತ್ತೆ. ಸೊ ಯಾಕೆಂದರೆ
ಈಗಾಗಲೇ ಸಾಕಷ್ಟು ಹೇಳಿದ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆ ಸರ್ಚ್ ವಾರೆಂಟ್ ಕೂಡ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು. ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಸುಪ್ರೀಂ ಕೋರ್ಟ್ ಹೋಗೋದು ಪಕ್ಕ ಸರ್. ನಮಗೆ ವಿಶ್ವಾಸ ಇತ್ತು, ಸಂಪೂರ್ಣವಾದಂತಹ ವಾದಗಳನ್ನು ನಾವು ಮಾಡಿದ್ವಿ. ಆದರೂ ಗೌರವಾನ್ವಿತ ಘನ ನ್ಯಾಯಾಲಯ, ನಾವು ಅದಕ್ಕೆ ತಲೆ ಬಾಗಲಿಕ್ಕೇ ಬೇಕು. ತಲೆಬಾಗಿದ ನಂತರ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇದ್ದಕ್ಕಂಥ ಶ್ರೀಯುತ ವಸಂತ್ ಕುಮಾರ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ.